ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಪ್ರತಿ ತಿಂಗಳು ಕ್ಯಾಂಪ್ ಮಾಡೋವಂಥ ಕೆಲಸವನ್ನು ಸುಮಾರು ಒಂದು 12 ವರ್ಷದಿಂದನೂ ಮಾಡ್ಕೊಬಂದಿರೋಂಥ ಕೆಲಸ. ಇವತ್ತು ನಮ್ಮ ನಾಗಪುರ, ಮಹಾಲಕ್ಷ್ಮಿ ಲೇಔಟು, ಶಂಕರಮಠ 3 ವಾರ್ಡ್ ಸಂಬಂಧಪಟ್ಟಂಗೆ ಒಂದು ನಮ್ಮ ರಾಜ್ಕುಮಾರ್ ಆಡಿಟೋರಿಯಮಲ್ಲಿ ಇವತ್ತು ಬೆಳಗ್ಗೆಯಿಂದನೂ ಸಹ ಬ್ಲಡ್ ಟೆಸ್ಟ್ ಕಾರ್ಯಕ್ರಮ ಇಟ್ಕೊಂಡಿರೋವಂಥದ್ದು. ಇದು ವರ್ಷದಿಂದ ಆಗಲೇ 1 ವರ್ಷ ಆಯಿತು ಈ ಥರ ನಾವು ಕ್ಯಾಂಪ್ ಶುರು ಮಾಡಿ. ಒಂದು ಬ್ಲಡ್ ಕೌಂಟ್ ಸಂಪೂರ್ಣವಾಗಿ ಬ್ಲಡ್ ರಿಪೋರ್ಟು ಇವತ್ತು ನಮ್ಮ ಇಲ್ಲಿ ಬಂದಿರೋಂಥವ್ರು ಎಲ್ಲರಿಗೂ ಸಿಗ್ತಾಯಿದೆ. BP, ಶುಗರ್ ಆಗಿರ್ಬೋದು, ಮತ್ತು ಥೈರಾಯ್ಡು, ಆಮೇಲೆ ಲಿವರ್ ಫಂಕ್ಷನ್ಸು, ಕಿಡ್ನಿ ಫಂಕ್ಷನ್ಸು ಹೊರಗಡೆ ಈ ಥರ ಮಾಡಿಸ್ಬೇಕು ಅಂತ ಸುಮಾರು ಒಂದು 3-4 ಸಾವಿರ ಖಂಡಿತವಾಗ್ಲೂ ಆಗುತ್ತೆ. ಹಾಗಾಗಿ ಎಲ್ಲರಿಗೂ ಎಲ್ಲೂ ಅನುಕೂಲ ಆಗೋಲ್ಲ, ಮತ್ತು ಎಲ್ಲ ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿರ್ತೀವಿ. ಟೆಸ್ಟ್ ಮಾಡಿಸಿದಾಗಲೇ ಗೊತ್ತಾಗಿರೋದು ಏನೆಲ್ಲ ನಮ್ಮಲ್ಲಿ ಕೊರತೆ ಇದೆ ಅಂತ ಅಂದ್ಬಿಟ್ಟು ಇವತ್ತು ಬ್ಲಡ್ ಕೌಂಟ್ ಅಂತಲೇ ECG ಬಂದಿದೆ, ಹಾರ್ಟ್ ಚೆಕಪ್ ಎಲ್ಲ ಮಾಡ್ತಾಯಿದ್ದಾರೆ, ಮತ್ತು ಕಣ್ಣಿಂದು ಆಪ್ರೇಷನ್ನು ಕನಕ ಕೊಡುವಂಥ ಕಾರ್ಯಕ್ರಮ, ಮತ್ತು ಆಪ್ರೇಷನ್ಗೆ ಆಪ್ರೇಷನ್ ಕರ್ಕೊಂಡು ಹೋಗುವಂಥ ಕಾರ್ಯಕ್ರಮವನ್ನು ಸುಮಾರು ಸಾಕಷ್ಟು ಜನಕ್ಕೆ ಅನುಕೂಲ ಆಗ್ತಿದೆ. ಬೆಳಗ್ಗೆಯೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತು ಕ್ಯಾಂಪನ್ನು ಪ್ರಯೋಜನವನ್ನು ಪಡ್ಕೋತಾ ಇದ್ದಾರೆ. ಈಗ ಒಳ್ಳೆಯ ಕ್ಯಾಂಪು, ಜನಕ್ಕೆ ಅನುಕೂಲ ಆಗಲಿ ಅಂತ ಅಂದ್ಬಿಟ್ಟು ನಮ್ಮ ಶಾಸಕರು ನೇತೃತ್ವದಲ್ಲಿ ಮತ್ತೆಲ್ಲ ನಮ್ಮ ಮುಖಂಡರ ಸಾರಥ್ಯದಲ್ಲಿ ಪ್ರತಿ ಮನೆಗೆ ಪಾಂಪ್ಲೆಟ್ ಕೊಡುವಂಥ ಕೆಲಸವನ್ನು ನಮ್ಮ ಮುಖಂಡರು ಬೂತ್ ವೈಸಲ್ಲಿ ಅವರು ಶ್ರಮವಹಿಸಿ ಮಾಡ್ತಾರೆ. ಅವರ ಶ್ರಮ, ನಮ್ಮ ಕಾರ್ಯಕರ್ತರ, ನಮ್ಮ ಮುಖಂಡರ ಶ್ರಮ ಇವತ್ತು ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ ಉತ್ತಮವಾದ ಒಂದು ಕ್ಯಾಂಪ್ ಇಲ್ಲಿ ನಡೀತಾ ಇದೆ. ಇತ್ತೀಚೆಗೆ ಹೃದಯ ಸಂಬಂಧಿ ಕಾಯಿಲೆಗಳು ಹೆಚ್ಚಾಗ್ತಾ ಇದೆ, ಸ್ಟ್ರೋಕ್ಗಳು ಜಾಸ್ತಿ ಆಗ್ತಾ ಇದೆ. ಬಟ್ ಇವತ್ತಿನ ತಪಾಸಣೆಯಲ್ಲಿ ಹೃದಯ ಸಂಬಂಧಿ ಕಾಯಿಲೆ ಕೂಡ ಪರೀಕ್ಷೆಗಳು ನಡೀತಾ ಇದೆ. ಇವತ್ತಿದೆ ಪ್ರತಿ ಕ್ಯಾಂಪ್ನಲ್ಲೂ ನಾವು ಹಾರ್ಟ್ ಚೆಕಪ್ ಮಾಡಿಸ್ತಾ ಇರ್ತೀವಿ. ಇಲ್ಲಿ ಸಮಸ್ಯೆಯಲ್ಲಿ ECGನಲ್ಲಿ ಒಂದು ಸ್ವಲ್ಪ ವ್ಯತ್ಯಾಸ ಕಂಡರೂ ಸಹ 2D ಎಕೋ ಮಾಡಿಸುವಂಥ ಕಾರ್ಯಕ್ರಮವನ್ನು ಮತ್ತು ಜಯದೇವ ಹಾಸ್ಪಿಟಲ್ ತಕ್ಷಣ ಕಳಿಸಿ ಅಲ್ಲಿ ರಿಪೋರ್ಟ್ಸ್ ಏನಿದೆ ಅಲ್ಲಿ ಚೆಕಪ್ ಮಾಡಿಸುವಂಥ ಕೆಲಸವನ್ನು ನಮ್ಮ ಟ್ರಸ್ಟ್ ಮಾಡ್ಕೊಂಬಂದಿರೋಂಥ ಒಂದು ಖಂಡಿತವಾಗ್ಲೂ ಮಾಡ್ತಾಯಿದೆ. ಈಗಾಗಲೇ ಒಂದು 3-4 ಸಂಖ್ಯೆಯಲ್ಲಿ ಕಳೆದ 3-4 ಕ್ಯಾಂಪಲ್ಲಿ ಹಲವಾರು ಜನ ECGನ ವ್ಯತ್ಯಾಸ ಇರುವಂಥವ್ರು ಕಂಡು ಬಂದು ತಕ್ಷಣ ಹಾಸ್ಪಿಟ್ಲಿಗೆ ಕಳಿಸಿ ಅವ್ರಿಗೆ ಸ್ಟಂಟ್ ಹಾಕೋ ಕೆಲಸವನ್ನು ಸಹ ನಮ್ಮ ಟ್ರಸ್ಟ್ ವತಿಯಿಂದ ಮಾಡಿರುವಂಥದ್ದು. ಅವ್ರ ಜೀವನೇ ಉಳಿದಿದೆ. ಎಲ್ಲೋ ನಮ್ಮ ಕಡೆ ಚೆನ್ನಾಗಿದ್ದು, ನಾನು ಆವಾಗಲೇ ಹೇಳಿದೆ, ಎಲ್ಲೋ ಚೆನ್ನಾಗಿದ್ದೀವಿ ನಾವು ಅಂತ ಅಂದ್ಕೊಂಡಿರ್ತೀವಿ. ಟೆಸ್ಟ್ ಮಾಡಿಸಾಗಲೇ ಗೊತ್ತಾಗೋದು ನಮ್ಮಲ್ಲಿ ನ್ಯೂನತೆ ಏನಿದೆ ಅಂತ. ಹಂಗಾಗಿ ಪ್ರತಿಯೊಬ್ಬರೂ ಬಂದು ನಮ್ಮ ಫ್ರೀ ಹೆಲ್ತ್ ಕ್ಯಾಂಪ್ನಲ್ಲಿ ಭಾಗವಹಿಸಿ ತಪಾಸಣೆ ಮಾಡಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ. ಮಹಾಲಕ್ಷ್ಮಿ ಎಜುಕೇಷನ್ ಟ್ರಸ್ಟ್ ವತಿಯಿಂದ ಬೃಹತ್ ಆರೋಗ್ಯ ಶಿಬಿರವನ್ನು ಮಹಾಲಕ್ಷ್ಮೀಪುರಂ ಹಾಗೂ ನಾಗಪುರ ವಾರ್ಡ್ ಸಂಬಂಧಿಸಿದಂಗೆ ಏರ್ಪಡಿಸಲಾಗಿದೆ. ಈ ಶಿಬಿರದಲ್ಲಿ ನಾವು ಎಲ್ಲರಿಗೂ ಬ್ಲಡ್ ಡ್ರಾ ಮಾಡಿ CBC, ಲಿಪಿಡ್ ಪ್ರೊಫೈಲು, ಲಿವರ್ ಫಂಕ್ಷನ್ ಟೆಸ್ಟ್, ಕಿಡ್ನಿ ಫಂಕ್ಷನ್ ಟೆಸ್ಟ್, ಥೈರಾಯ್ಡ್ ಪ್ರೊಫೈಲ್ ಬ್ಲಡ್ ರಿಪೋರ್ಟ್ಸ್ ಕೊಡ್ತಾಯಿದ್ದೀವಿ. ಹಾಗೆ ಎಲ್ಲರಿಗೂ ಕಣ್ಣಿನ ಚೆಕ್ ಮಾಡಿ ಕನ್ನಡಕ ಅವಶ್ಯಕತೆ ಇರೋರಿಗೆ ಅವ್ರಿಗೂ ಸ್ಪೆಕ್ಸ್ ಪ್ರಿಸ್ಕ್ರೈಬ್ ಮಾಡಿ ಸುಮಾರು 35-40 ಜನ ಕ್ಯಾಟ್ರಾಕ್ಟ್ ಆಪ್ರೇಷನಿಗೆ ಸೆಲೆಕ್ಟ್ ಆಗಿದ್ದಾರೆ. ಎಲ್ಲರಿಗೂ ECG ಮಾಡಿಸ್ತಾ ಇದ್ದೀವಿ. ಒಂದು ಕನ್ಸರ್ನ್ಡ್ ಕಾರ್ಡಿಯಾಲಜಿಸ್ಟೇ ಬಂದಿದ್ದಾರೆ. ಅವರು ECG ಎಲ್ಲ ಚೆಕ್ ಮಾಡಿ ECG ಆದ ನಂತರ ಯಾರಿಗಾದ್ರೂ 2D ಎಕೋ ಅವಶ್ಯಕತೆ ಇದ್ದರೆ ಅದನ್ನು ಮಾಡಿಸ್ಕೊಡ್ತಾ ಇದ್ದೀವಿ, ಎಲ್ಲ ಉಚಿತವಾಗಿ. ಇದಾಗಲೇ ಸುಮಾರು 13 ವರ್ಷದಿಂದ ಈ ಕ್ಯಾಂಪನ್ನು ನಡ್ಕೊಂಬರ್ತಾ ಇದೆ. ಈ ಕ್ಯಾಂಪು ಸತತವಾಗಿ ನನ್ನ ನಾಯಕತ್ವದಲ್ಲಿ, ಗೋಪಣ್ಣ ನಾಯಕತ್ವದಲ್ಲಿ ಒಳ್ಳೆಯ ಕಾರ್ಯಕ್ರಮ ಇದು. ಬಡ ಜನತೆಗೆ ಒಳ್ಳೆಯ ಆರೋಗ್ಯ ತಪಾಸಣೆಗೋಸ್ಕರ ECG, ಎಕೋ ಇರ್ಬೋದು, ಕಣ್ಣಿನ ಚಿಕಿತ್ಸೆ ಇರ್ಬೋದು, ಕಣ್ಣು ಆಪ್ರೇಷನ್ನು, ಕನ್ನಡಕ ಇರ್ಬೋದು, ಇವತ್ತು ಮಾಡ್ತಾ ಇರೋ ಒಂದು ಒಳ್ಳೆಯ ಕ್ಯಾಂಪ್ ಇದು. ಈ ಕ್ಯಾಂಪ್ನಲ್ಲಿ 3 ತಿಂಗಳು ಆ ಬ್ಲಡ್ಡನ್ನು ಸಂಗ್ರಹಣೆ ಮಾಡಿಕೊಂಡು ಇದು ಮನುಷ್ಯನಿಗೆ ಎಲ್ಲ ಥರ ಟೆಸ್ಟಿಂಗ್ ಇರ್ತದೆ. ಎಲ್ಲದು ಕೊಡೋಕ್ಕೆ ಕಾರಣ ಬೇರೆ ಕಡೆ ಹೋದರೆ 4,000 ರೂಪಾಯಿ, 3,000ರಿಂದ 4,000 ರೂಪಾಯಿ ಆಗ್ತದೆ. ಅದನ್ನು ಗೋಪಣ್ಣ ಅರ್ಥ ಮಾಡಿಕೊಂಡು ಬಡ ಜನರಿಗೆ ಒಳ್ಳೇದು ಮಾಡಬೇಕು ಅಂತೇಳಿ ಈ ಕ್ಯಾಂಪನ್ನು ಅಳವಡಿಸಿದ್ದಾರೆ. ತುಂಬ ಸಂತೋಷ. ಅವ್ರು ಇನ್ನೂ ಆರೋಗ್ಯ ಬಾಯಿ ಕೊಟ್ಟು ನಮ್ಮ ಜನತೆಗೆ, ಕ್ಷೇತ್ರ ಜನತೆಗೆ ಒಳ್ಳೇದು ಮಾಡಲಿ, ಅವರಿಂದ ಇನ್ನೂ ಒಳ್ಳೆಯ ಜನ ಉನ್ನತ ಆಗಲಿ ಅಂತೇಳಿ ನಾನು ಈ ಮಾತನ್ನ ಹೇಳ್ತಾ ಇದ್ದೀನಿ.